ಇದು ಏನ ಏನ್ ನಿಮ್ ವಾಯ್ಸ್ ಎಲ್ಲೆಲ್ಲ ಹೋಗ್ಬಿಟ್ಟೈತಲ್ಲ ಈಗ. ಏನ್ ಎಲ್ಲೋಗೈತಿ ಇವಾಗ? ಈಗ ನಾನೇ ನಿಮ್ಗೇನೋ ಮಾಡಿಸಿದೀನಿ, ನಾನೇ ಮಾಡಿಸಿದ್ದೀನಿ ಹೇಳ್ತಾರೆ ಎಲ್ಲ. ಆ ವಾಯ್ಸ್ ಹಾ ಸ್ವಾಮೀಜಿಗೆ ನನ್ ಕಡೆಯಿಂದ ಫೋನ್ ಮಾಡಿ ನಾನ್ ನಿಮಗ್ ಮಾಡಿಸಿದ್ದೀನಿ ಅಂತ ಹೇಳಿ. ಅರ್ಥ ಆಗಿಲ್ಲ ಹೇಳಿದ್ದು. ಈಗ ನೀನು ನಾನು ನಿನಗೆ ಹೇಳಿ ಸ್ವಾಮೀಜಿಗೆ ಮಾಡ್ಸಿರೋದು ಅಂದ್ಬಿಟ್ಟ? ನಾನು ನಿಮ್ಗೆ ಹೇಳ್ಬಿಟ್ಟು ಮಧ್ಯವರ್ತಿ ನಿಮ್ಮನ್ನ ನಾನು ಇಟ್ಕೊಂಡು ಸ್ವಾಮೀಜಿಗೆ ಫೋನ್ ಮಾಡಿಸಿ ಸ್ವಾಮೀಜಿ ಹತ್ರ ನಾವು ಡೀಲ್ ಮಾತಾಡಿರೋದು ಅಂತ. ಡೀಲ್ ಏನ್ ಮಾತಾಡಿಲ್ಲಲ್ಲ ಫೋನಾಗ? ಅದೇ ಅದ್ರಲ್ಲಿ ನೀವು ಸ್ವಾಮೀಜಿ ಕಾಲಿಗೆ ಎಲ್ಲಾರು ಕಾಲಿಗೆ ಬಿದ್ದು ದುಡ್ಡು ಕೊಡ್ತಾರೆ, ನೀನೇ ಸ್ವಾಮೀಜಿ ಹತ್ರ ವಸೂಲ್ ಮಾಡ್ತಿದ್ಯಲ್ಲ ಅಂದಿದ್ಯಲ್ಲ. ನೀನ್ ಕ್ಯಾಜುಯಲ್ ಆಗಿ ಅಂದು ಮತ್ತೊಂದಕ್ಕಂದು ಕ್ಯಾಜುಯಲ್ ಆಗಿ ಅಂದೆ ಅದು. ಅದನ್ನ ಎಲ್ಲಾ ಕಡೆನೂ ಕೊಡ್ತಿರೋದು ಯಾರು? ಈ ಸ್ವಾಮಿ. ನಿಂತೋಗೈತ, ತಿರ್ಗಾ ಸ್ಟಾರ್ಟ್ ಆಗೈತಾ? ಯಾರು ಹೇಳಿದ್ ನಿಂತೋಗೈತೆ? ಬೆಳಗ್ಗೆಯಿಂದ ನಿನ್ನೆಯಿಂದ ಇವತ್ತು ಸ್ಟಾರ್ಟ್ ಆಗೋಗೈತೆ. ಯಾವ ಟಿವಿಯಾಗ? ಇದು ಸುವರ್ಣ ಟಿವಿಯಲ್ಲಿ. ನನ್ ವಾಯ್ಸ್ ಯಾರು ಗೊತ್ತಾಗಲ್ಲ ಬಿಡು. ಇಲ್ಲ, ಈಗ ನಾನು ಅಟ್ರಾಸಿಟಿ ಕಮಿಟಿಗೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ಆಡಿಯೋ ಮೇಲೆ ಎಲ್ಲಾದ್ರ ಮೇಲೆನು ಈಗ ಎಲ್ಲಾ ಕಡೆನೂ ಕಂಪ್ಲೇಂಟ್ ಲಾಂಚ್ ಮಾಡಿಸ್ತಿದ್ದೀನಿ. ಅಕಸ್ಮಾತ್ ಏನಾದ್ರು ಯಾರಿದು ಮಾತಾಡಿರೋದು ಅಂತಂದ್ರೆ, ನಾನು ತುಂಬಾ ಡಿಸಿಪಿ ಸಾಹೇಬ್ರಿಗೂ ಹೇಳಿದ್ದೀನಿ, ಈಗ ಮಾತಾಡಿರೋದು ಯಲಂಕ ಕುಮಾರ್ ಅಂತ. ಈ ತರ ಫ್ರೆಂಡ್ಲಿ, ನಾವು ಆವಾಗಿಂದ ಫ್ರೆಂಡ್ಲಿ ಆಗಿರೋದು. ಅವ್ರ ಸ್ವಾಮೀಜಿ ಭಕ್ತಿ ಅವರು. ಸುಮ್ನೆ ಯಾಕ ಇವೆಲ್ಲ ಅವ್ರ ಹತ್ರ ಏನೋ ಒಂದು ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಂತ ಮುಗಿಸ್ಕೊ, ಯಾವ್ದನ್ನು ಬಿಡ್ಬೇಡ, ಏನಿದೆಯಾ ಡಿಲೇಟ್ ಮಾಡು. ಅವ್ರು ಯಾವತ್ತಾದ್ರೂ ನಮಗೂ ಯೂಸ್ ಆಗ್ತಾ ಇದ್ರೆ ಸ್ವಾಮಿ ಹತ್ರ ಯಾಕೆ ನಮ್ಗೆ ಅವ್ರ ಶಾಪ ತಡ್ತದೆ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಆಯ್ತು ಕ್ಲೋಸ್ ಮಾಡಿ ಮುಗಿಸ್ಕೊಳ್ಳಿ ಅಂತ ನಾವು ಹೇಳಿರೋದು. ರೆಕಾರ್ಡಿಂಗ್ ಐತಾನೆ ಯಾರ ಹತ್ರ? ಅದ್ರಲ್ಲಿ ಇಲ್ಲ, ಅದ್ರಾಗ ಅದಿಲ್ಲ, ಅದ್ರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟವ್ರೆ. ಓಹೋ, ಅದ್ ನೀ ಹತ್ರ ಐತ ಫುಲ್ ವಿಡಿಯೋ? ಎಲ್ಲಾ ವಿಡಿಯೋನು ಇದಾವೆ ನನ್ನ ಹತ್ರ, ಆಡಿಯೋ. ಅದ್ ನೀನ್ ಬಿಡು. ಅಲ್ಲ, ಅದ್ ಬಿಡ್ತೀನಿ. ಆದ್ರೆ ಈಗ ನಾಳೆಗೆ ಇನ್ ಯಾವ್ದೇ ಟೈಮಲ್ಲೂ ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ಮನ್ನು ತನಿಖೆ ಕರಿಬಹುದು. ಹೌದಾ? ನಿಮ್ಮನ್ನು ತನಿಖೆ ಕರಿಬಹುದು. ಯಾವ ಟೈಮಲ್ಲಿ ಕರೀತಾರ ಗೊತ್ತಿಲ್ಲ. ಎಲ್ಗ? ಪೊಲೀಸ್ ಸ್ಟೇಷನ್ ಆಗಿರ್ಲಿ ಅಥವಾ ಇನ್ಯಾವುದೇ ಇರ್ಲಿ. ಯಾಕಂದ್ರೆ ಈ ವಾಯ್ಸು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿರೋದು ಅಂತ ಆಡಿಯೋ ಇರೋದದು. ಬಟ್ ಆಡಿಯೋದಲ್ಲಿ 3ನೇ ಪರ್ಸನ್ ಯಾರು? ಆ 3ನೇ ಪರ್ಸನ್ ಇಂಥ ವ್ಯಕ್ತಿ. ಆ ವ್ಯಕ್ತಿ ಹತ್ರ, ಆ ವ್ಯಕ್ತಿ ಮೊಬೈಲ್ ನಲ್ಲಿ ರೆಕಾರ್ಡ್ ಆಯ್ತಾ, ಕೃಷ್ಣಮೂರ್ತಿ ರೆಕಾರ್ಡ್ ಆಯ್ತಾ, ಸ್ವಾಮೀಜಿ ರೆಕಾರ್ಡ್ ಆಯ್ತಾ? ಮತ್ತೆ ಈ ರೆಕಾರ್ಡ್ ಮಾಡಿ ಬಿಟ್ಟವ್ರು ಯಾರು? ಹಾಗಾದ್ರೆ ದುಡ್ಡು ಕೇಳಿದ್ರಿ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಇದೊಂದೇ ಇತ್ನಿಗೆ ಎವಿಡೆನ್ಸ್. ದುಡ್ಡು ಮಾಡಿರೋದು, ದುಡ್ಡು ಕೇಳಿರೋದು ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಚರ್ಚಿತಿರೋದು. ಇವಾಗ ದುಡ್ಡು ಕೇಳಿಲ್ಲ ಅದ್ರಲ್ಲಿ, ನಾವು ಮಾತಾಡಿದ್ರಲ್ಲಿ ಕೇಳಿಲ್ಲ. ಏನೋ ಒಂದು ಆಯ್ತು, ನೀವ್ ಬಂದಿದ್ರಿ ಅಂದ್ರೆ ಏನೋ ಒಂದ್ ಆಗುತ್ತೆ ಬಿಡಿ ನಾಯ್ಕ್ರೆ ಅಂತ ಹೇಳಿದಿರಲ್ಲ. ಬಿಡು, ಏನೋ ಒಂದ್ ಆಗುತ್ತೆ, ಒಳ್ಳೇದಾಗ. ಬೇರೆ ಏನ್ ಕೆಟ್ಟದ್ ಅಲ್ಲೇನ್ ನಾವೇನ್ ಕಾಸು ಕೇಳಿಲ್ಲ. ನೀವು ಹೇಳಿಲ್ಲ, ನಾವು ಮಾತಾಡಿಲ್ಲ. ಮತ್ತೆ ಅದ್ರನ್ನೇನ್ ಮಾಡ್ಬಿಟ್ಟವ್ರೆ, ಎಲ್ಲಾರು ಸ್ವಾಮಿ ಕಾಲಕ್ ಬಿದ್ದು ದುಡ್ಡು ಕೊಟ್ಟೋದ್ರೆ ನೀನ್ ಸ್ವಾಮಿ ಕೇಳ್ತಾ ಇದ್ದಲ್ಲ ದಕ್ಷಿಣ ಅಂತ ಕೇಳಿದೀನಿ. ಹೌದೌದು, ಅದೇನ್ ತಮಾಷೆಗೆ ಹೇಳಿದೀನಿ, ಅದ್ರನ್ನೇ ಸೀರಿಯಸ್ ಮಾಡಿರೋದು. ಈಗ ಅಪ್ಪ ಯಾವ ಲೆವೆಲ್ ಸೀರಿಯಸ್ ಮಾಡೋದಂದ್ರೆ ತುಂಬಾ ದೊಡ್ಡ ಲೆವೆಲ್ ಹೋಗವೆ. ಅದೆಲ್ಲ ಹೇಳ್ದೆ, ನೀನ್ ಬಿಟ್ಬಿಡ ಸುಮ್ನೆ. ಯಾಕಂದ್ರೆ ನೀವು ಬಿಟ್ಟೆ ನಾವು ಆಮೇಲೆ ಡಿಸಿಪಿ ಸಾಹೇಬ್ರು ಕರೆದಿದ್ರಲ್ಲ ನನ್ಗೆ 8ನೇ ತಾರೀಕು. ಅಲ್ಲಪ್ಪ, ನಾನು ಹೇಳಗಂಟ ಅವಾಗ ಹೇಳ್ದೆ ಬಿಟ್ಬಿಡೋದ್ರೆ ತಿರ್ಗಾ ಮಾರಿ ಅದೇನ ಹಾಕಿ ನೀವೇ ತಾನೇ ಕಚಡ ಮಾಡ್ಕೊಂಡಿದ್ದು. ಅಲ್ಲ, ಈಗ ನಾನ್ ನಿಮ್ HR ನಿಮ್ ಹತ್ರ ಡೀಲ್ ಬಗ್ಗೆ ನಿಮ್ ಹತ್ರ ಅದು ಇದು ನೀವು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ಏನೋ ಒಂದು ಸ್ಟೋರಿ ಮಾಡ್ಬೇಕು, ಸ್ಟೋರಿ ಮಾಡ್ಕೊಂಡು ಕೂತಿದ್ರೆ ಅದ್ರ ಮುಗ್ದೋಯ್ತು ಕತೆ. ಆಮೇಲೆ FIR ಆಯ್ತು. FIR ಆದ್ಮೇಲೆ ತಾನೇ ನೀವು ಏನಾದ್ರು ಮಾಡ್ಕೊ ಅಂತ ಬಿಟ್ಟಿದ್ದು. FIR ಆಗಿಲ್ಲ ಅಂದ್ರೆ ಕುತ್ಕೊಂಡು ಸಮಯ ಆಗಿದ್ದಾಯ್ತು, ಇದ್ರ ಪಾಡಿಗೆ ನಾವು ಬರಲ್ಲ, ನೀವು ಬರ್ಬೇಡಿ, ನಿಮ್ ಡಾಕ್ಯುಮೆಂಟ್ಸ್ ಏನಿದೆಯಾ ಅಂತ ಮುಗಿಸ್ಕೊಳ್ಳಿ, ಆಯ್ತು ನಮಗೊಂದು ಆಶೀರ್ವಾದ ಮಾಡಿ ಬಿಟ್ಬಿಡಿ ಅಂತ ಮಾತುಕತೆ ಮಾತಾಡ್ಕೊಂಡು ಬಿಟ್ಬಿಡೋಣ ಅಂತ ಹೇಳಿದ್ದು. ಆಮೇಲೆ ಅತ್ನೇನ್ ಹೇಳ್ದ, FIR ಆಗ್ಬಿಟ್ಟೈತೆ, ನಾನ್ ನೋಡ್ಕೊಳ್ತೀನಿ ಅಂತಂದ. ಮತ್ತೆ FIR ಆದ್ಮೇಲೆ ಸುಮ್ನೆ ಕುತ್ಕೊಳಕ್ ಆಗಲ್ಲ. ಆಮೇಲೆ FIR ನಾನು ಫೋಟೋ ಕಚೇರಿ ಸುತ್ತಲೇಬೇಕಲ್ಲ ಅದು. ಹಿಂಗ ಆಗೈತೆ ಕತೆ. ಮಾಡಿದ್ರು ಅವರು. ಸರಿ ಬಿಡು, ಕರೆದ್ರೆ ಬಂದ್ ನಾಳೆ ತಪ್ಪೇನ್ ಮಾತಾಡಿಲ್ಲ. ಅಲ್ಲಲ್ಲ, ನೀವ್ ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾರ ವಿಚಾರನೂ ಮಾತಾಡಿಲ್ಲ. ಏನು ಮಾತಾಡಿಲ್ಲ, ಒಳ್ಳೇದಾಗ್ಲಿ ಗುರುಗಳು ಒಳ್ಳೇದಾಗ್ಲಪ್ಪ ಅಂತ. ಯಾಕಂದ್ರೆ ಅವ್ರ ಭಕ್ತಾದಿಯಾಗಿ ಭಕ್ತನಾಗಿ ಯಾಕೆ ಬೇಕಾಗಿತ್ತು? ನೀವು ಫ್ರೆಂಡ್ ಆಗಿದ್ದಕ್ಕೆ ಫ್ರೆಂಡ್ಗೆ ಹೇಳಿದಿರಿ, ಬೇರೆಯವ್ರಾಗಿದ್ರೆ ಹೇಳ್ತಿರ್ಲಿಲ್ಲ. ಹೌದು. ಇಲ್ಲಿ ಟ್ವಿಸ್ಟ್ ಏನಾಗೈತೆ ಅಂದ್ರೆ, ಸ್ವಾಮೀಜಿಗೆ ಟ್ರಾಪ್ ಮಾಡಿಸಿದ್ದು ಕೃಷ್ಣಮೂರ್ತಿ, ಟ್ರಾಪ್ ಮಾಡಿದ್ದು ಮಧ್ಯವರ್ತಿ, ತಗ್ಲಾಕೊಂಡಿದ್ ಸ್ವಾಮಿ. ನಾನು ಟ್ರಾಪ್ ಮಾಡಿದೀನಿ. ನೀವು ಟ್ರಾಪ್ ಮಾಡಿರೋದೀಗ ಸ್ವಾಮಿನ. ಹಿಂಗಿದೆ. ಅಕಸ್ಮಾತ್ ಏನೇ ಇದ್ರು, ಯಾವಾಗ ಕರೆದ್ರು, ಅದೇನಿದೆ ಸತ್ಯ ಹೇಳ್ಬಿಡಿ ಅಷ್ಟೇ. ರೆಕಾರ್ಡಿಂಗ್ ಐತೆ, ನಾನು ಬೇರೆ ಏನು ಮಾತಾಡಿದೀನ ಇಲ್ಲ ಅಷ್ಟೇ ತಾನೆ. ಮತ್ತೆ ಯಾಕೆ ತರ ಕೆಡ್ಸ್ಕೊಂಡ್ಲೆ? ಆನಂದ್ ಊರಿನ ಕರೀಲಿ ಬಿಡು, ಅವ್ರನ್ನೇ ಕರೀಲಿ ಅಂತ. ಮುಲಾಜನ್ ಅವ್ರನ್ನೇ ಕರೀಲಿ ಬಿಡ್ರಿ, ನಾವೇನ್ ತಪ್ಪು ಮಾತಾಡಿಲ್ವಾ ಅಷ್ಟೇ. ಅವ್ರಿಗೆ ಅಲ್ಲೇನಾಗ್ತೈತೆ ಅಂದ್ರೆ
ಹಾ. ಫೋನ್ ಮಾಡಿದ್ದು ನೀವು, ನಾವು ಹೌದು ರೆಕಾರ್ಡ್ ಮಾಡಿದ್ದು ಆಯಪ್ಪ, ಆಯಪ್ಪ ಹೌದು ಮಾತಾಡ್ಸಿದ್ದು ಏನೇನಿದೆಯೋ ಕೆದಕು ಕೆದಕು ಅಂತ ಹೇಳಿದ್ದು ಆಯಪ್ಪ. ಹೌದು ನಿಮ್ಗೆ ಹೇಳಿರೋದು ಹಾ. ಕೆದಕು ಕೆದಕು ಏನೇನೈತೆ ಹೌದು. ಇನ್ನು ಅಂತ. ಅದೈತಲ್ಲ ಅದ್ರಲ್ಲಿ. ಅದ್ರಲ್ಲೇ ಐತೆ. ಹಾ, ಹೌದು ಬಟ್ ಅದ್ರನ್ನ ಯಾರು ಅಬ್ಸರ್ವ್ ಮಾಡಿಲ್ಲ. ಇವಾಗ ಇವತ್ತಿಂದ ಅಥವಾ ನಾಳೆಯಿಂದ ಫುಲ್ ಅಬ್ಸರ್ವೇಶನ್ ಅದೇ ಈಗ. ತಿರ್ಗಾ ಓಡ್ತಾ ಇತ್ತ ಅದು. ಸೋಣದಲ್ಲಿ ಈಗ 2 ಅವರ್ ಮುಂಚೆನೆ ಓಡ್ತಾ ಇತ್ತು ನೋಡಿ ನಾಯ್ಕ. ಅಲ್ಲಪ್ಪ ಇಲ್ಲ ನಿಂತೋಗಿಲ್ಲ ಇನ್ನ ಇದು. ಇನ್ನೂ ನಿಂತಿಲ್ಲ ಅದು. ನಿಂತೋತ ಬಿಡ 2 ದಿನ ತಲೆ ಕೆಡ್ಸ್ಕೊಂತ ಆಟು. ನಿಂತೋಗುತ್ತೆ ಅಲ್ಲ ಎಲ್ಲಾನು ಸುಮ್ನೆ ನಿಂತೋಗುತ್ತೆ. ಎಲ್ಲ 2 ದಿನ ಓಡ್ತದೆ. ಅಷ್ಟೇ ನಾಳೆ ತನಕ ಇರುತ್ತೆ ಇದು. ಅಷ್ಟೇ ಅರ್ಥ ಆಯ್ತಾ. ನಾಳೆ ಗಂಟೆ ಆಮೇಲೆ ನಿನ್ಗೂ ಇರ್ತದೆ. ಅವತ್ತು ಹೇಳ್ದೆ ಗುರೂಜಿಗಳ ವಿಷಯಕ್ಕೆ ಹೋಗ್ಬೇಡ್ರಿ ಅವ್ರು ಬ್ರಾಹ್ಮಣರು ಅಂತ ನನ್ ಮಾತು ಹೌದು. ಕೇಳಲ್ಲ ನೀವು. ನೀ- ಬಿಟ್ಬಿಡ್ರಿ ಅವತ್- ಏನಕ್ಕೆ ಸುಮ್ನೆ. ಅವತ್ ಹೇಳಿದ್ದು ಗಿಣಿಗೆ ಅದೇ ಹೇಳ್ದಂಗೆ ಮತ್ತಲ್ಲ, ಹೇಳ್ದೆ, ಬಾಳಪ್ಪ ಬ್ರಾಹ್ಮಣರ ಶಾಪ ಸ್ವಾಮಿಗಳು. ಯಾಕೆ ಬೇಕು ನಿಂಗೆ ಅಂತ. ಯಾಕ್ ಬೇಕು ನಿನ್ಗೆ ಹೇಳ್ದೆ ತಾನೆ. ಹೌದು. ಇಷ್ಟೆಲ್ಲ ರಬ್ಬು ರಾಜಾಣ ಮಾಡ್ಕೊಂಡ್ರಿ ನೀವು ಕರೆಕ್ಟಾ. ಈಗ ನಾನು 8ನೇ ತಾರೀಕಿಗೆ ನಿಲ್ಸ್ಬಿಟ್ಟಿದೀನಿ. ಹಾ ನಿಲ್ಸಾದ್ಮೇಲೆ ನೆನ್ನೆ ಎಲ್ಲ ಮೊನ್ನೆ ಮಾಧ್ಯಮದವ್ರು ಯಾರ್ಯಾರೋ ಮಾತು ಕಟ್ಕೊಂಡು ಆತನ ಮೈ ಮೇಲೆ ಆತಾಕೊಂಡೆ. ಈಗ ಆತ್ನೇ ಕಂಪ್ಲೇಂಟ್ ಕೊಟ್ಟು ಮಾಡಿರೋದು. ಅಲ್ಲ, ಅವಾಗ ಕಂಪ್ಲೇಂಟ್ ಕೊಟ್ಟು ಆಗೋಯ್ತು, FIR ಆಯ್ತು, ಅದು ಬೇಲ್ ಮಾಡ್ಕೊಂಡು ಬೇಲ್ ತಗೊಂಡ್ರಲ್ಲ ನೀವು. ಎಲ್ಲ ಬೇಲ್ ಗಿಲ್ ಎಲ್ಲ ಆಗೋಯ್ತು. ನಾನು ನಿಲ್ಸಿದ್ದೀನಿ. ಹಾ. ಈತ ಏನ್ ಮಾಡ್ಕೊಂಡು ನೆನ್ನೆ ಎಲ್ಲ ಮೊನ್ನೆ ಯಾರ್ಯಾರ ಮಾತು ಕೇಳ್ಕೊಂಡು ಟಿವಿಯಲ್ಲಿ ಹೇಳ್ಬಿಟ್ರೆ ನನ್ ಮರ್ಯಾದೆ ಉಳಿದ್ ಬಿಡ್ತದೆ ಅನ್ಕೊಂಡು ಟಿವಿಗೆ ಹೋಗಿ ಬಂದ್ಬಿಟ್ಟವ್ನೆ. ಹಾ ಹಾ ಟಿವಿಯಲ್ಲಿ ಬಂದ್ಬಿಟ್ಟು ನನ್ನ ಬ್ಲಾಕ್ ಮೇಲ್ ಮಾಡೋರು, ಇವ್ರು ಮಾಡೋರು ಎಲ್ಲಾನು ಹಾ. ಹೇಳ್ಬಿಟ್ಟವ್ರೆ. ಹಾ. ಆಮೇಲೆ ಒಂದು ವಾಯ್ಸ್ ರೆಕಾರ್ಡ್ ಕೊಟ್ಟವ್ನೆ. ಹಾ. ಆ ವಾಯ್ಸ್ ರೆಕಾರ್ಡ್ ಯಾರ್ದು? ನೀನು ನಾನು ಸ್ವಾಮಿ ಮಾತಾಡಿರೋದು. ಹೌದು ಹೌದು. ಅದ್ರಲ್ಲಿ ಏನೋ ಒಂದು ಮುಗಿಸ್ಕೊಡ್ತೀನಿ ಬಿಡು ಅಂತಿದ್ದಕ್ಕೆ ಅದ್ರನ್ನ ಬ್ಲಾಕ್ ಮೇಲ್ ಮಾಡಿರೋದು ಥರ್ಡ್ ಪಾರ್ಟಿ ಅಂತ ಹಾಕಿರೋದು. ನಾನ್ ಹೇಳ್ತೀನಿ ಬಿಡ ಹಂಗೇನಾದ್ರೆ ತಲೆ ಕೆಡ್ಸ್ಕೊಂತೀವಿ ಬಿಡ. ಹಂಗಲ್ಲ, ಈಗ ಅದ್ ನಿಂತೋಯ್ತದೆ 2-3 ದಿನ. ಎರಡು ದಿನಕ್ಕೆಲ್ಲ ಫುಲ್ ಸ್ಟಾಪ್ ಆಗೋತದೆ. ಈಗ ಎಲ್ಲರಿಗೂ ಗೊತ್ತಾಗೈತಲ್ಲ ಸ್ವಾಮೀಜಿ ಆಸ್ತಿ ಸಮಸ್ಯೆ ಅಂತ. ಹೌದು ಯಾರಿಗೂ ಗೊತ್ತಿರ್ಲಿಲ್ಲ. ಹೌದು. ಈಗ ಪ್ರತಿ ಮಾಧ್ಯಮದವ್ರಿಗೂ ನನ್ನನ್ನ ಕರೆದಾಗ 1 ವರ್ಷ ನನ್ ಮಾಡೋರೆ, ನನ್ನನ್ನು ಕರೆದಾಗ ನಾನು ಸ್ವಾಮೀಜಿದ್ ಹೌದು ಹೆಂಗ್ ಮಾಡ್ದೆ, ಏನಕ್ಕೆ ಮಾಡ್ದೆ, ಇಂತಿಂತ ಡಾಕ್ಯುಮೆಂಟ್ಸ್ ಹಿಂಗೈತೆ, ಹಾಗಾದ್ರೆ ಇದನ್ನ ಅಟ್ಯಾಕ್ ಮಾಡಿದ್ದು ಬ್ಲಾಕ್ ಮೇಲ್ ಮಾಡಿದ್ದು ಕೊಡ್ಬೇಕಲ್ಲ. ಕೊಟ್ಟಿಲ್ಲ ಅಂದ್ರೆ ಮುಖಭಂಗ ಆಗೋದು ಯಾರಿಗೆ? ಹಿಂಗೆ. ಹಾ ಸರಿ ನೋಡೋಣ ಬಿಡು, ಯಾಕೆ ತಲೆ ಕೆಡ್ಸ್ಕೊಂತಿ. ಸರಿ ನಾಯ್ಕ್ರೆ, ಅದಕ್ಕೆ ಕೇಳ್ದೆ. ಓಕೆ ಎಲ್ಲೂ ಹೇಳ್ಬೇಡಪ್ಪ, ನಾನು ಕರಿಬೇಡ. ಆಮೇಲೆ ಅದೊಂದು ಆಮೇಲೆ ಯಾರು ಮೀಡಿಯಾ ಅಂದ್ರೆ ಯಾರು ಗೊತ್ತಿಲ್ಲ ಅನ್ನೋ. ಸ್ವಾಮೀಜಿ ಕರಿ, ಸ್ವಾಮೀಜಿ ಕೇಳು ಅನ್ನೋ. ನೀನ್ ಯಾಕೆ ಕರಿತೇನಲ್ಲ? ಇಲ್ಲ ನಾನ್ ನಿಮ್ಮನ್ನ ಕೇಳೋದೇ ಇಲ್ಲ. ಹೇಳೋದೇ ಇಲ್ಲ. ನಿಮ್ಗೆ ಯಾರು ಕೊಟ್ಟವ್ರೋ ಅವ್ರನ್ನ ಕರೀರಿ ಅನ್ನೋದು ಅಷ್ಟೇ. ಹಾ ಅಷ್ಟೇ. ಓಕೆ ನಾಯ್ಕ. ಓಕೆ.